ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಲ್ಲಿ ಈಗ ಭಾರಿ ಮಳೆಯಿಂದ ಹಲವಾರು ಜಿಲ್ಲೆಗಳಿಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಹಾಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು, ಆರೆಂಜ್ ಅಲರ್ಟ್ ಗಳನ್ನು ಮತ್ತು ಯೆಲ್ಲೋ ಅಲರ್ಟ್ ಗಳನ್ನು ನೀಡಲಾಗಿದೆ. ಈ ಒಂದು ವಿಡಿಯೋದಲ್ಲಿ ಯಾವ ಜಿಲ್ಲೆಗೆ ಯಾವ ಅಲರ್ಟ್ ಗಳನ್ನು ಒಳಗೊಂಡಿದೆ ಮತ್ತು ಜನಸಾಮಾನ್ಯರು, ವಿಶೇಷವಾಗಿ ರೈತರು ಮತ್ತು ಪ್ರತಿದಿನ ಓಡಾಡುವ ಜನರು ಯಾವ ಜಾಗ್ರತೆಯನ್ನು ವಹಿಸಬೇಕು ಅಂತ ಕೂಡ ಇಲ್ಲಿ ಸರ್ಕಾರ ಸಂಪೂರ್ಣವಾಗಿ ತಿಳಿಸಿದೆ. ಇಲ್ಲಿ ಜಿಲ್ಲಾವಾರು ಪಟ್ಟಿಯನ್ನು ಕೂಡ ತಿಳಿಸಲಾಗಿದೆ. ಅಂದ್ರೆ ಯಾವ ಜಿಲ್ಲೆಗೆ ಯಾವ ಅಲರ್ಟ್ ಗಳನ್ನು ಒಳಗೊಂಡಿದೆ ಅಂದ್ರೆ ಇಲ್ಲಿ ರೆಡ್ ಅಲರ್ಟ್, ಮೊದಲನೇದಾಗಿ ರೆಡ್ ಅಲರ್ಟ್ ಉಡುಪಿ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ರೆಡ್ ಅಲರ್ಟ್ ಬಂದಿದೆ. ಮತ್ತು ಆರೆಂಜ್ ಅಲರ್ಟ್ ಯಾವ ಜಿಲ್ಲೆಗೆ ಬಂದಿದೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು ಜಿಲ್ಲೆ, ಹಾಸನ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯಪುರ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಬಂದಿದೆ. ಮತ್ತು ಯೆಲ್ಲೋ ಅಲರ್ಟ್, ಹೌದು, ಈ ಒಂದು ಯೆಲ್ಲೋ ಅಲರ್ಟ್ ಬಾಗಲಕೋಟೆ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಗಳನ್ನು ಒಳಗೊಂಡಿದೆ. ಇಲ್ಲಿ ಸರ್ಕಾರದಿಂದ ಈ ಒಂದಿಷ್ಟು ಅಲರ್ಟ್ ಗಳನ್ನು ಯಾವ ಜಿಲ್ಲೆಗಳಿಗೆ ಎಷ್ಟು ಮಳೆಯ ಪ್ರಮಾಣವನ್ನು ಆಧರಿಸಿ ಈ ಒಂದು ಅಲರ್ಟ್ ಗಳನ್ನು ನೀಡಲಾಗಿದೆ. ಈ ಒಂದು ಶಾಲಾ ಕಾಲೇಜು ರಜೆ ಘೋಷಣೆ ಮಾಡಿದ್ದು ಯಾವ ಜಿಲ್ಲೆಗೆ ಅಂತ ಕೂಡ ನೋಡ್ಬಿಡೋಣ ಬನ್ನಿ ವೀಕ್ಷಕರೇ. ಇಲ್ಲಿ ಧಾರವಾಡ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜ್ ಮತ್ತು ಮುಚ್ಚಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಇಲ್ಲಿ ಬರೋಬ್ಬರಿ ಒಂದು 6 ದಿನ ಅಂತೂ ಆಗೋಕೆ ಬಂತು. ಇಲ್ಲಿ ಪ್ರತಿ ದಿನಾನು ಮಳೆ 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 ಬಿಡ್ತಾನೆ ಇಲ್ಲ. ಅದರ ಕಾರಣದಿಂದ ಶಾಲಾ ಕಾಲೇಜುಗಳನ್ನು ರಜೆ ಘೋಷಿಸಲಾಗಿದೆ ಅಂತ ಕೂಡ ಸರ್ಕಾರ ತಿಳಿಸಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ರಜೆಯನ್ನು ಘೋಷಿಸಲಾಗಿದೆ. ಹೌದು, ಬೆಳಗಾವಿ ಜಿಲ್ಲೆಯ ಕಾಲೇಜು, ಶಾಲೆ, PUC ಮತ್ತು ಈ ತರದ ಕಾಲೇಜುಗಳನ್ನು ರಜೆ ಘೋಷಿಸಲಾಗಿದೆ. ಇಲ್ಲಿ ಮತ್ತು ಕೊಡಗು ಜಿಲ್ಲೆ, ಹೌದು, ಕೊಡಗು ಜಿಲ್ಲೆಗೂ ಕೂಡ ಸರ್ಕಾರ ಮತ್ತು ಖಾಸಗಿ ಶಾಲೆಯ PU ಕಾಲೇಜುಗಳು ರಜೆ ಘೋಷಿಸಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಉಡುಪಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ವ್ಯಾಪ್ತಿಯಿಂದ ರಜೆಯನ್ನು ಘೋಷಿಸಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ಜಿಲ್ಲಾ ವ್ಯಾಪ್ತಿಯ ರಜೆ ಘೋಷಿಸಲಾಗಿದೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಬಹುತೇಕ ಭಾಗಗಳಲ್ಲಿ ಶಾಲಾ ಕಾಲೇಜನ್ನು ಮುಚ್ಚಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಇಲ್ಲಿ ಶಿವಮೊಗ್ಗ ಜಿಲ್ಲೆ, ಹಾಸನ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಹೆಚ್ಚಿನ ತಾಲೂಕುಗಳಲ್ಲಿ ಶಾಲೆಯನ್ನು ಮುಚ್ಚಲಾಗಿದೆ. ಹೌದು, ಶಾಲೆ ಮತ್ತು PU ಕಾಲೇಜನ್ನು ಮುಚ್ಚಲಾಗಿದೆ. ಇಲ್ಲಿ 3-4 ದಿನ ಆಯಿತು ಈ ಒಂದು ಶಾಲೆಗಳಿಗೆ ರಜೆಯನ್ನು ಘೋಷಿಸಲಾಗುತ್ತಾ ಇದೆ. ಆದ್ರೆ ಯಾವ ಕಾರಣದಿಂದ, ಮಳೆ ಹೆಚ್ಚಾಗಿರುವ ಕಾರಣದಿಂದ ಇಷ್ಟು ದಿನ ಶಾಲೆಯ ರಜೆ ಘೋಷಿಸಲಾಗಿದೆ. ಈ ಒಂದು ವರುಣನ ಆರ್ಭಟ ಬಹಳಷ್ಟು ಆಗ್ತಾ ಇದೆ. ದಿನ ದಿನ ಹೆಚ್ಚನೇ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಅದರಿಂದ ಶಾಲಾ ಕಾಲೇಜನ್ನು ಬಂದ್ ಮಾಡಲಾಗಿದೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ನೀಡಲಾಗಿದೆ. ಮತ್ತು ಇಲ್ಲಿ ರೈತರಿಗೆ ಹೊಸದಾದ ಇಲ್ಲಿ ಮಳೆಯಿಂದ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಅಂದ್ರೆ ರೈತರಿಗೆ ಮಳೆಯಿಂದ ಯಾವ ಮಾಹಿತಿಯನ್ನು ನೀಡಲಾಗಿದೆ ಅಂದ್ರೆ ಹೊಲಗಳಲ್ಲಿ ಹೋಗುವಾಗ ಎಚ್ಚರಿಕೆ ವಹಿಸಲೇಬೇಕು. ರೈತರೇ, ಪ್ರವಾಹಗೊಂಡ ಹಳ್ಳ ಕೆರೆಗಳನ್ನು ಇರುತ್ತದೆ, ಅದರಿಂದ ಸ್ವಲ್ಪ ದೂರ ಬಿದ್ದು ನೀವು ನಡೆಯಬೇಕಾಗಿರುವಂತದ್ದು. ಮತ್ತು ವಿದ್ಯುತ್ ತಂತಿಗಳು ಈಗ ಮಳೆಯ ಆರ್ಭಟಕ್ಕೆ ಗಾಳಿ ಬಹಳಷ್ಟು ಇದ್ದು ಮಳೆಯಿಂದ ವಿದ್ಯುತ್ ತಂತಿಗಳು ನೀರಲ್ಲಿ ಬಿದ್ದಿರುತ್ತದೆ. ಆ ಒಂದು ವೇಳೆಯಲ್ಲೂ ನೀವು ನೋಡದೆ ಅದರ ಮೇಲೆ ಕಾಲಿಟ್ರೆ ಅಷ್ಟೇ ವೀಕ್ಷಕರೇ. ಅದರಿಂದ ನೀವು ಪ್ರತಿದಿನ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ನೀವು ನಡೆಯಬೇಕಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ. ಮತ್ತು ವಿದ್ಯುತ್ ಸಮಯವನ್ನು ನೀವು ನಿರ್ಧರಿಸಿ, ಯಾವ ಒಂದು ತಂತಿ ಅಲ್ಲಿ ಬಿದ್ದಿದೆ ಎಂದು ನಿರ್ಧರಿಸಿ ನೀವು ಅದನ್ನು ನೋಡಿಕೊಂಡು ಹೋಗಬೇಕು ಅಂತ ಕೂಡ ಸರ್ಕಾರದಿಂದ ನೀಡಲಾಗಿದೆ. ನೋಡಿ ರೈತರೆ, ಮಳೆಯ ಸಮಯದಲ್ಲಿ ಗೋವು ಮೇವುಗಳನ್ನು ಸುರಕ್ಷಿತವಾಗಿ ಸ್ಥಳದಲ್ಲಿ ಇಡಿ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಸರ್ಕಾರದಿಂದ ಪರಿಹಾರ ಹಾಗೂ ಬೆಳೆ ನಷ್ಟದ ವಿವರವನ್ನು ತಹಶೀಲ್ದಾರ್ ಕಚೇರಿಗೆ ಅಥವಾ ಗ್ರಾಮ ಪಂಚಾಯಿತಿ ಮೂಲಕ ನೀವು ಪಡೆಯಬಹುದು. ನೋಡಿ ರೈತರೆ, ಇಲ್ಲಿ ಸರ್ಕಾರ ನಿಮ್ಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಸರ್ಕಾರದಿಂದ ನಿಮ್ಗೆ ಯಾವುದೇ ಒಂದು ಪರಿಹಾರ ಅಂದ್ರೆ ನಿಮ್ಮ ಬೆಳೆ ನಷ್ಟವಾದ ಕೂಡಲೇ ನೀವು ತಹಶೀಲ್ದಾರ್ ಕಚೇರಿಗೆ ಹೋಗಿ ಭೇಟಿ ಮಾಡಿ ಈ ಒಂದು ಮಾಹಿತಿಯನ್ನು ಅವರಿಗೆ ತಿಳಿಸಿ ಅಂತ ಕೂಡ ಸರ್ಕಾರದಿಂದ ನೀಡಲಾಗಿದೆ. ಮತ್ತು ಪ್ರತಿನಿತ್ಯ ಕೆಲಸಕ್ಕೆ ಹೋಗುವವರ ಸಂಖ್ಯೆ ಬಹಳಷ್ಟಿದೆ. ಹೌದು ವೀಕ್ಷಕರೇ, ಬಹಳಷ್ಟು ಜನರು ಪ್ರತಿದಿನ ಕೆಲಸಕ್ಕೆ ಹೋಗಲೇಬೇಕು. ಆದರೆ ಈ ಒಂದು ವರುಣನ ಆರ್ಭಟ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಮಳೆಯಲ್ಲಿ ಬೈಕ್ ಅಥವಾ ಸ್ಕೂಟರ್ ಅನ್ನು ಓಡಿಸುವ ವೇಗ ಸ್ವಲ್ಪ ನಿಲ್ಲಿಸಬೇಕಾಗಿದೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ಸ್ವಲ್ಪ ನಿಧಾನವಾಗಿ ಚಲಿಸಿ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಸೇತುವೆ, ಚರಂಡಿ ಮತ್ತು ರಸ್ತೆಯಲ್ಲಿ ವಾಹನ ನಿಲ್ಲಿಸಿ ತೂಗು ಸೇತುವೆಯನ್ನು ದಾಟಬೇಡಿ ಅಂತ ಕೂಡ ತಿಳಿಸಲಾಗಿದೆ. ಹೌದು ರೈತ ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬ ರೈತರಿಗಾಗಿರ್ಬೋದು ಮತ್ತು ದಿನನಿತ್ಯ ಓಡಾಡುವ ಒಬ್ಬ ಕೆಲಸಗಾರನಿಗೂ ಆಗಿರ್ಬೋದು, ಇಲ್ಲಿ ಬಹಳಷ್ಟು ಜನರು ಏನ್ ಮಾಡ್ತಾರೆ ಅಂದ್ರೆ ತೂಗಾಡುವ ಸೇತುವೆಯನ್ನು ದಾಟುವ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಇಂಥ ಮಳೆಯಲ್ಲಿ ಯಾರು ಕೂಡ ಈ ಒಂದು ಪ್ರಯತ್ನವನ್ನು ಮಾಡಬೇಡಿ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ಮತ್ತು KSRTC ಮತ್ತು BMTC ಬಸ್ ನಲ್ಲಿ ಸ್ವಲ್ಪ ವಿಳಂಬ ಇರಬಹುದು, ಅದರಿಂದ ನೀವು ಮುಂಚಿತವಾಗಿ ಪ್ರಯಾಣ ಯೋಜನೆ ಮಾಡಿಕೊಳ್ಳಿ ಅಂತ ಕೂಡ ತಿಳಿಸಲಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಅಗತ್ಯವಿದ್ದರೆ, ಹೌದು ಅಗತ್ಯವಿದ್ದರೆ ಹೊರೆ ಹೋಗದೆ ಸುರಕ್ಷಿತವಾಗಿ ಮನೆಯಲ್ಲೇ ಇರಿ ಅಂತ ಕೂಡ ಸರ್ಕಾರದಿಂದ ಈ ಒಂದು ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಆದ್ರೆ ಯಾವುದೇ ಒಂದು ಅಗತ್ಯ
ಇದ್ರೂ ಆಯ್ತು ಇಲ್ಲ ಅಂದ್ರೂ ಆಯ್ತು ಕೆಲಸಕ್ಕೆ ಹೋಗುವವರು ದಿನನಿತ್ಯ ಹೋಗಲೇಬೇಕಾಗುವಂತದ್ದು. ಎಷ್ಟು ಮಳೆ ಹೆಚ್ಚಾದ್ರೂ ಹೋಗ್ಬೇಕು, ಕಡಿಮೆ ಇದ್ರೂ ಹೋಗ್ಬೇಕು. ಯಾಕೆಂದ್ರೆ ಅವರು ಕೂಡ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಬಂದು ಜೀವನವನ್ನು ನಡೆಸ್ತಿರ್ತಾರೆ. ಆದ್ರೆ ಈ ಒಂದು ಮಳೆಯ ಆರ್ಭಟ ಹೆಚ್ಚಾಗುತ್ತಾನೆ ಇದೆ. ಆದ್ರೆ ಬಹಳಷ್ಟು ಜಿಲ್ಲೆಗಳಲ್ಲಿ ರಜೆ ಘೋಷಿಸಲಾಗಿದೆ. ಇದೇ ತರಹ ಎಲ್ಲ ಜಿಲ್ಲೆಗಳಲ್ಲಿ ರಜೆ ಇದ್ರೆ ಅವರು ಕೂಡ ಮನೆಯಲ್ಲಿರ್ತಾರೆ. ಆದ್ರೆ ದಿನನಿತ್ಯ ಕೆಲಸಕ್ಕೆ ಆಫೀಸಿಗೆ ಹೋಗುವವರು ಹೋಗಲೇಬೇಕಾಗಿರುವಂತದ್ದು. ಆದ್ದರಿಂದ ಇಲ್ಲಿ ಸರ್ಕಾರದ ಈ ಒಂದು ಮಾಹಿತಿಯನ್ನು ತಿಳಿಸಲಾಗಿತ್ತು. ನಾನು ಕೂಡ ನಿಮ್ಗೆ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದೇನೆ. ಇದು ಕರ್ನಾಟಕದಲ್ಲಿ ಈಗ ನಡೆಯುತ್ತಿರುವ ಮಳೆಯ ಪರಿಸ್ಥಿತಿ. ಯಾವ ಜಿಲ್ಲೆ ರೆಡ್ ಅಲರ್ಟ್ ಮತ್ತು ಯಾವ ಜಿಲ್ಲೆ ಆರೆಂಜ್ ಅಲರ್ಟ್ ಮತ್ತು ಯಾವ ಜಿಲ್ಲೆ ಯೆಲ್ಲೋ ಅಲರ್ಟ್ ಅನ್ನು ಒಳಗೊಂಡಿದೆ ಅಂತ ಕೂಡ ನಾನು ಇವಾಗ ಶಾಲೆ ಕಾಲೇಜು ಯಾವ ಜಿಲ್ಲೆಯಲ್ಲಿ ರಜೆ ಇದಾವೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ದಿನ ಓಡಾಡುವ ಒಬ್ಬ ಜನರ ನಾವು ಅವರ ಸುರಕ್ಷಿತವಾಗಿ ಇರಬೇಕೆಂದು ಕೂಡ ಈ ಒಂದು ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ರು ಕೂಡ, ಹೌದು ವೀಕ್ಷಕರೇ, ಪ್ರತಿಯೊಬ್ರು ಕೂಡ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿದಕ್ಕೆ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೆ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ರು ಕೂಡ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಸರ್ಕಾರದ ಹೊಸ ಮಾಹಿತಿಯನ್ನು ಕೂಡ ನಾನು ನಿಮ್ಗೆ ಆದಷ್ಟು ಬೇಗ ನೀಡ್ತಾನೆ ಇರ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.